ರೈತರಿಗೆ ಏನು ಸಿಕ್ತಿಲ್ಲ, ದಲ್ಲಾಳಿಗೆ ಎಲ್ಲ. ಈ ಭತ್ತ ಬೆಳೆದ್ರೆ ಅಲ್ಲೇ 1,000-2,300 ರೂಪಾಯಿ, ಈಗ 1,000 ಭತ್ತ ಬೆಳೆದು ಅವ್ರಿಗೆ ಹಾಕೋದು. ನಮ್ಗೆ ರೈತರು ಏನಪ್ಪ ಪ್ರಯೋಜನ? ದಲ್ಲಾಳಿಗಳು ತಿನ್ಕತ್ತಾರ. ಸರ್ಕಾರ ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಇದಕ್ಕೆ ಅವಳಿ ಸರ್, ದಲ್ಲಾಳಿ ಕಾಟ ಇವೇ ಅವಳಿ. ಭತ್ತ ಆಮೇಲೆ ಹುಲ್ಲು ತಗೊಂಡ್ರೆ ಹುಲ್ಲೇ ಅದಾಗದ ಇದಾಗದ ಅಂತ ಮಾಡೋದು. ಎಲ್ಲಿ ಮಾಡಿದ್ರು ದಲ್ಲಾಳಿಗೆಲ್ಲ ರೈತರಿಗೆ ಏನು ಸಿಕ್ತಿಲ್ಲ ಸರ್. ಮೂರ್ಖ ಸುಮ ಈ ತಗೊಂಬಂದು ಎಷ್ಟು ಊಟ ತಿನ್ಕೊಂಡು ಬಾಯ್ಸೋ ಹೊರ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ನಾವು ಅಲ್ಲಿ ಹೋಯ್ತಾ ಒಂದು ಹೋಟ್ಲಿಗೆ ಹೋದ್ರೆ ತೀರ ಹೋಯ್ತದ ಕಾಸೆ. ಅದೇನು ಇಲ್ಲ, ಇಲ್ಲೊಂದು ವ್ಯವಸ್ಥೆ ಮಾಡ್ಕೊಂಡು ರೈತರಿಗೆ ಕೂಡ ಮಾತಾಡ್ತಿಲ್ಲ. ಡಿಮ್ಯಾಂಡ್ ಮಾತ್ರ ನಮ್ದವ್ ತಗೋದು, ಅವರು ಕಮ್ಮಿ ಬೆಲೆಗೆ. ನಾವೇನು ಸ್ಟಾಕ್ ಮಾಡ್ಕೋಕಿಲ್ಲ, ಏನೂ ಇಲ್ಲ. ನಮ್ಮ ರೈತರು ಇಲ್ಲಿಂದ ಹಾಳಾಯ್ತಾರ, ಹೆಚ್ಚಾಗಿ ಹಾಳಾಯ್ತಿರೋದು ಇದ್ರಿಂದ. ನಮ್ಮ ರೈತರು ಎಲ್ಲ ತಗೊಂಡು ಅವ್ರ ಇದು ಮಾಡ್ಕೊಂಡು, ನಮ್ಮ ರೈತರು ಒಂದು ಇದು ಮಾಡ್ಕೊಂಡು ಸಂಗ್ರಹಣೆ ಮಾಡ್ಕೊಂಡ್ರೆ ಸರಿ ಇತ್ತ. ಯಾರೋ ಅಲ್ಲ ಬೆಳೆದು ಸಾಲ ಮಾಡಿರ್ತಾರೆ, ಸಾಲಕ್ಕೋಸ್ಕರ ತುಂಬಿಡೋದು ಜಲ್ದಿ. ಅಲ್ಲಿ ಸಾಲಕ್ಕೆ ಬಂದದ್ದು ಬಡ್ಡಿಗೆ ಇಟ್ಕೋಕಿಲ್ಲ. ಅಲ್ಲಿ ಬೆಳೆದದ್ದು ಬಡ್ಡಿಗೆ ಇಟ್ಕೋಕಿಲ್ಲ, ಬಡ್ಡಿಗೆ ತೀರೋಯ್ತದ. ಏನ್ ಮಾಡೋದು ಸಾಕ, ಈ ಬಟಾಟ ಮಾಡ್ಕೊಂಡು ಹೋಗ್ತಿರೋದು, ಅದ್ರ ಮೇಲೆ ಸಾಲ ಜಾಸ್ತಿ ಆದ್ಮೇಲೆ ತಗೊಂಡು ಸರ್ಕಾರ